ಬೆಂಗಳೂರು ನಗರದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾದಳ ಜಾತ್ಯತೀತ ಪಕ್ಷದ ಶ್ರೀನಿವಾಸನಗರ ಹಾಗೂ ಅಶೋಕನಗರ ವಾರ್ಡ್ ಕಾರ್ಯಕರ್ತರ ಸಭೆ ಇಂದು ಭರ್ಜರಿಯಾಗಿ ನಡೆಯಿತು. ಈ ಮಹತ್ವದ ಸಭೆಯನ್ನು ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ರವರು ಅವರ ಅಧ್ಯಕ್ಷತೆಯಲ್ಲಿ ನ್ಯೂ ಸಾಗರ್ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಟಿ.ಎ. ಶರಣರವರು ಹಾಗೂ ಬಸವನಗುಡಿ ಅಧ್ಯಕ್ಷರಾದ ಹನುಮಂತೇಗೌಡರವರು ಭಾಗವಹಿಸಿದರು. ಇದರ ಜೊತೆಗೆ ಮಾಜಿ ಅಧ್ಯಕ್ಷರಾದ ರಾಜುರವರು, ಪಿ.ವಿ.ಎಸ್. ಪ್ರಸಾದ್ರವರು, ಬಸವನಗುಡಿ ಮಹಿಳಾ ಅಧ್ಯಕ್ಷರಾದ ಸುಮಿತ್ರರವರು, ಹಿರಿಯ ಮುಖಂಡರಾದ ನಾರಾಯಣಸ್ವಾಮಿರವರು ಹಾಗೂ ಶ್ರೀನಿವಾಸನಗರ ವಾರ್ಡ್ ಅಧ್ಯಕ್ಷರಾದ ವಿಜಯರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಭೆಯಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ವಾರ್ಡ್ ಅಧ್ಯಕ್ಷರು ಹಾಗೂ ಅನೇಕ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪಕ್ಷ ಸಂಘಟನೆಯನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕರ್ತರ ಸಭೆ ಮಹತ್ವದ ಹೆಜ್ಜೆಯಾಗಿ ಪರಿಣಮಿಸಿದೆ. ಶ್ರೀನಿವಾಸನಗರ ಮತ್ತು ಅಶೋಕನಗರ ವಾರ್ಡಿನ ವಿಶೇಷ ಕಾರ್ಯಕರ್ತರ ಸಭೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನನ್ನ ಮಾರ್ಗದರ್ಶಕರು ಹಾಗೂ ಕರ್ನಾಟಕ ರಮೇಶ್ ಡಾಕ್ಟರ್ ಟಿ.ಎ. ಶರವಣರವರು, ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಅವರು ಕೂಡ ವಿಶೇಷವಾದಂತಹ ಸ್ವಾಗತ ಹಾಗೂ ಧನ್ಯವಾದಗಳನ್ನ ಕೂಡ ಕೋರ್ತೀನಿ. ಅದೇ ರೀತಿ ನಮ್ಮ ಹನುಮಂತೇಗೌಡರು, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರು ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಮಾಜಿ ಅಧ್ಯಕ್ಷರು ಹಾಗೂ ಸಿಟಿನಲ್ಲಿರುವಂತಹ ನಮ್ಮ ರಾಜಣ್ಣ ಅವರು ಕೂಡ ಅತ್ಯಂತ ಸ್ವಾಗತ. ನಾರಾಯಣಸ್ವಾಮಿರವ್ರಿಗೂ ಸ್ವಾಗತ ಕೊಡ್ತೀನಿ. ಸುಮಿತ್ರ ಅವ್ರಿಗೂ, ಸಿದ್ದೇಗೌಡರು, ಪ್ರಧಾನ ಕಾರ್ಯದರ್ಶಿಗಳಿಗೆ, ನನ್ನ ಅಣ್ಣ ಪ್ರಸಾದನವರು ಕೂಡ ವಿಶೇಷವಾದಂತಹ ಸ್ವಾಗತ ಕೊಡ್ತೀನಿ. ಮತ್ತು ಇಂದಿನ ಮುಖ್ಯ ಅತಿಥಿಗಳು ಅಂದರೆ ನೀವೇ ಕಾರ್ಯಕರ್ತರಿಲ್ಲ ಅಂದರೆ ಯಾವ ಪಕ್ಷ ಅಲ್ಲ, ಯಾವ ಸಂಸ್ಥೆ ಕೂಡ ಇರೋದಕ್ಕೆ ಸಾಧ್ಯನೇ ಇಲ್ಲ. ಪಕ್ಷದ ಸಿದ್ಧಾಂತ ಎಷ್ಟು ಮುಖ್ಯನೋ ಅದೇ ರೀತಿ ಆ ಪಕ್ಷದ ಸಿದ್ಧಾಂತನ ಮನೆಗೆ ಮೂಲೆಗೆ ತಲುಪಿಸುವಂಥ ಕೆಲಸ ಮಾಡುವಂಥವರು ನಿಷ್ಠಾವಂತ ಕಾರ್ಯಕರ್ತರೆ. ರಥಗಳ ಹೇಗೆ ನಮ್ಮ ಒಂದು ದಾಳಿಗಳಿರುತ್ತೆ ಅದೇ ರೀತಿ ನಾವೆಲ್ಲರೂ ಕಾರ್ಯಕರ್ತರು. ನಾನು ನಿಮ್ಮಲ್ಲಿ ಒಬ್ಬ ಕಾರ್ಯಕರ್ತ, ಹೆಮ್ಮೆಯಿಂದ ಹೇಳ್ತೀನಿ, ನಾನು ಒಬ್ಬ JDS ಕಾರ್ಯಕರ್ತ ಎಂದು. ನಾವೆಲ್ಲರೂ ಸೇರಿ ಪಕ್ಷ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ, ನಾವು ನಮ್ಮ ಜಾತ್ಯತೀತ ಜನತಾದಳವನ್ನು ನಾವು ಈ ಬಾವುಟವನ್ನು ನಾವೆಲ್ಲರೂ ಹಿಡಿದು ನಿಷ್ಠಾವಂತರಾಗಿ ಇನ್ನೂ ಈ ಪಕ್ಷಕ್ಕೆ ನಾವು ದುಡಿತಾ ಬರ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕಾರಣ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಶ್ರೀ ಶ್ರೀ ದೇವೇಗೌಡರು ಹಾಗೂ ಕುಮಾರಣ್ಣನವರು. ಅವರು ಕೊಟ್ಟಿರುವಂತಹ ಕೊಡುಗೆ ಅಪಾರವಾದಂಥದ್ದು. JDS ಬಸವನಗುಡಿ ಮಣ್ಣಿನ ಋಣ ತೀರಿಸಬೇಕು ಅಂತ ನಾವು ಎಲ್ಲರೂ ಶಪಥ ಮಾಡೋಣ. ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷವನ್ನು ಕಟ್ಟಿ ನಿಲ್ಲಿಸೋಣ ಅಂತ ಎಲ್ಲರೂ. ಬೆಂಗಳೂರು ನಗರದ ಬಸವನಗುಡಿಯ ವಿಧಾನಸಭಾ ಕ್ಷೇತ್ರದ ಅಶೋಕನಗರ ಮತ್ತು ಶ್ರೀನಿವಾಸನಗರದ ನಮ್ಮ JDS ಪಕ್ಷದ ಕಾರ್ಯಕರ್ತರ ಈ ಸಭೆಗೆ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆದಂಥ ಶ್ರೀಯುತ ಹನುಮಂತೇಗೌಡರೇ, ಮತ್ತೊಬ್ಬ ಹಿರಿಯರು, ಆತ್ಮೀಯರು, ನಿಕಟಪೂರ್ವದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ರಾಜಣ್ಣ ಅವರೇ, ಮತ್ತೊಬ್ಬರು ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಆತ್ಮೀಯರಾದಂಥ ಶ್ರೀಯುತ ಪ್ರಸಾದ್ರವರೇ, ಮತ್ತೊಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಯುತ ನಾರಾಯಣಸ್ವಾಮಿರವರೇ, ಮಹಿಳಾ ಘಟಕದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಮತಿ ಸುಮಿತ್ರಾರವರೇ, ಮತ್ತೊಬ್ಬ ಆತ್ಮೀಯರಾಗಿರತಕ್ಕಂಥ ಈ ಒಂದು ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿರತಕ್ಕಂಥ ಉಮೇಶ್ ಕುಮಾರ್ ಅವರೇ, ಮತ್ತು ಅಜಯ್ ಅವರೇ, ಮಂಜೂರ್ ಅವರೇ, ವಿಜಯ್ ಅವರೇ, ಮತ್ತು ನಮ್ಮ ಮತ್ತೊಬ್ಬ
ಪಕ್ಷದ ಹಿರಿಯರಾಗಿರತಕ್ಕಂಥ ಸಿದ್ದೇಗೌಡರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ವೆಂಕಟೇಶ್ ಅವರೇ, ಪ್ರವೀರ್ ಅವರೇ ಮತ್ತು ನೆರೆದಿರತಕ್ಕಂಥ ಎಲ್ಲ ನನ್ನ ಪಕ್ಷದ ಎಲ್ಲ ಹಿರಿಯ ಗಣ್ಯರೇ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಬಹುಶಃ ನಾನು ಕೊನೆಯದಾಗಿ ಭೇಟಿ ಮಾಡಕ್ಕೆ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಮಾಹಿತಿಯನ್ನು ತಮ್ಮ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಬೆಂಗಳೂರು ನಗರದಲ್ಲಿ JDS ಪಕ್ಷ ಎಲ್ಲಿದೆ ಅಂತ ಹೇಳಿ ಆಗಲೇ ಎರಡು ಪಕ್ಷಗಳು ನಮ್ಮ ಪಕ್ಷದ ಬಗ್ಗೆ ಡಂಗೂರ ಬಾರಿಸಿದ ಆಗಿದೆ. ನಾವು ಎಲ್ಲಿದೆ ಅಂತ ಹೇಳಿ 11ನೇ ತಾರೀಕು ಆ ಒಂದು ಗ್ರೌಂಡಲ್ಲಿ ನಾವು ತೋರಿಸ್ಬೇಕು ಅಂತ ಅನಿವಾರ್ಯತೆ, ಜವಾಬ್ದಾರಿ ಕೂಡ ಇರತಕ್ಕಂಥದ್ದು. ಆಗಲೇ ನಮ್ಮ ವರಿಷ್ಠರು, ನಮ್ಮ ಪಕ್ಷ ಒಂದು ಸಣ್ಣ ಪ್ರಾದೇಶಿಕ ಪಕ್ಷ JDS ಪಕ್ಷ 25 ವರ್ಷಗಳು ತುಂಬಬೇಕಾಗಿದ್ರೆ ಎಷ್ಟೆಷ್ಟು ಕಷ್ಟಗಳನ್ನು ಅನುಭವಿಸಿ ಸನ್ಮಾನ್ಯ ದೇವೇಗೌಡರ ಒಂದು ನೇತೃತ್ವದಲ್ಲಿ, ಕುಮಾರಣ್ಣವರ ನಾಯಕತ್ವದಲ್ಲಿ ಇವತ್ತು ಈ ಪಕ್ಷ ಇಷ್ಟು ಮಾತ್ರ ಬಲಿಷ್ಠವಾಗಿದೆ ಅಂದ್ರೆ ನಿಜವಾಗಲೂ ಅದಕ್ಕೆ ಮೂಲ ಕಾರಣ ನೀವುಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರಿಲ್ಲ ಅಂದ್ರೆ ಪಕ್ಷ ಇಲ್ಲ. ಕಾರ್ಯಕರ್ತರೇ ಶಕ್ತಿ, ಕಾರ್ಯಕರ್ತರ ಶಕ್ತಿನೇ ಈ ನಮ್ಮ ಪಕ್ಷಕ್ಕೆ ಮೂಲ ಕಾರಣ ಅನ್ನೋದನ್ನ ನಾವೆಲ್ಲ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಅಧಿಕಾರ ಕೊಡ್ಲಿ, ಅಧಿಕಾರ ಇರ್ಲಿ, ಅಧಿಕಾರ ಇಲ್ಲದೆ ಹೋಗ್ಲಿ, ನಾವು JDS ಪಕ್ಷಕ್ಕೋಸ್ಕರ ದುಡಿತೀವಿ, ಪಕ್ಷದ ಜೊತೆಯಲ್ಲಿ ಇರ್ತೀವಿ, ಅದ್ರ ಪ್ರಕಾರ ನಾವು ಹೋಗ್ತೀವಿ ಅಂತೇಳಿ ಇವತ್ತು ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ, ಜೊತೆಯಲ್ಲಿ ಇದೀವಿ ಅಂದ್ರೆ ಅದಕ್ಕೆ ಕಾರಣಕರ್ತರು ನೀವು ಅನ್ನೋದನ್ನ ಎದೆ ತಟ್ಟಿ ಹೇಳ್ಕೋಬೇಕಾಗಿದೆ. ಬಹುಶಃ ಇವತ್ತಿನ ಕಾಂಗ್ರೆಸ್ ಸರ್ಕಾರ ನಾವೆಲ್ಲ ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಒಂದು ಗುಂಡಿಗಳನ್ನು ಮುಚ್ಚಕ್ಕಾಗ್ತಾ ಇಲ್ಲ. ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಹಳೆ ಕಲ್ಲು ಹೊಸ ಬಿಲ್ಲು ಇಷ್ಟೇ ನಡೀತಾ ಇದೆ. ಆಗಲೇ ಸಿದ್ದರಾಮಯ್ಯನವರಿಗೆ ಅವರು ಸಾಲದ ರಾಮಯ್ಯನೂ ಆಗೋಗ್ಬಿಟ್ಟಿದ್ದಾರೆ. ಆಲ್ರೆಡಿ ಬಡ್ಜೆಟ್ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೀನಿ, ಹೇಳ್ತಾ ಇದ್ದೀನಿ 17ನೇ ಬಡ್ಜೆಟ್ ಅನ್ನ ನಾನು ಮಂಡನೆ ಮಾಡ್ತಾ ಇದ್ದೀನಿ, ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೀನಿ. ಇದಕ್ಕೆ ಮೂಲ ಕಾರಣಕರ್ತರು ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನನ್ನ ಪಕ್ಷದ ಎಲ್ಲ ಶಾಸಕರು, ಈ ರಾಜ್ಯದ ಮಹಾ ಜನತೆ ಅಂತ ಹೇಳಿದ್ರು. ತಕ್ಷಣ ನಾನು ಎದ್ದು ನಿಂತ್ಕೊಂಡೆ, ಸ್ವಾಮಿ ನೀವು ಬಡ್ಜೆಟ್ ಮಂಡನೆ ಮಾಡಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪಿತಾಮಹ ಯಾರು ಸ್ವಾಮಿ ಅಂತ ಕೇಳಿದೆ ನಾನು. ನೀ ಕೂರಪ್ಪ ಅಂದ್ರು. ನಾನು ಕೂತಿಲ್ಲ. 1994ರಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ನಿಮ್ಮನ್ನ ಜೊತೆಯಲ್ಲಿ ಇಟ್ಕೊಂಡು ನೀವು ಎಕ್ಸೈಸ್ ಇಲಾಖೆಯನ್ನ ಕೇಳಿದ್ರಿ, ಅವರು ನಿಮ್ಮನ್ನ ಉಪಮುಖ್ಯಮಂತ್ರಿನೂ ಮಾಡಿ, ಸಿದ್ದರಾಮಣ್ಣ ನೀನು ಹೋಗು ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಗೋ ಅಂತ ಹೇಳಿ ಬೆಂಡೆಟ್ಟಿ ಕಳಿಸಿದ್ರು. ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ನನಗೆ ಬೇಡ ಸರ್, ನನಗೆ ಅಷ್ಟು ನಾಲೆಡ್ಜ್ ಇಲ್ಲ, ನನಗೆ ಎಕ್ಸೈಸೇ ಕೊಡಿ ಅಂತ ಕೇಳಿದ್ರು. ಆದರೂ ಒತ್ತಾಯ ಮಾಡಿ ನಿಮ್ಗೆ ಫೈನಾನ್ಸ್ ಇಲಾಖೆಯನ್ನು ಕೊಟ್ಟಾಗ ನಿಮ್ಮ ಒಂದು ಬಡ್ಜೆಟ್ ಮಂಡನೆ ಪ್ರಾರಂಭ ಆಯಿತು. ಮೊದಲನೇ ಬಡ್ಜೆಟ್. ಅದಕ್ಕೂ ಮೂಲ ಕಾರಣ ಜನತಾದಳ, ಅದಕ್ಕೂ ಮೂಲ ಕಾರಣ ಸನ್ಮಾನ್ಯ ದೇವೇಗೌಡರು. ಅವ್ರಿಗೊಂದು ಧನ್ಯವಾದ ಹೇಳಲ್ವಾ ಮುಖ್ಯಮಂತ್ರಿಗಳೇ ಅಂತ ಕೇಳಿದ್ರು. ಅದಕ್ಕೂ ಉತ್ತರ ಕೊಡಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಏನೋ ಒಂದು ಹೇಳಿ ಸಮಜಾಯಿಷಿ ಕೊಟ್ಟರು. ಹಾಗೆ ಇವತ್ತು ಸಾಲದ ರಾಮಯ್ಯ ಆಗಿದ್ದಾರೆ. ನಾಳೆ ಹುಟ್ಟೋ ಮಗು ತಲೆ ಮೇಲೆ ಕೂಡ 1.25 ಲಕ್ಷ ಸಾಲ ಇದೆ. ಪ್ರತಿಯೊಬ್ಬ ನಾಗರಿಕರು 7.5 ಕೋಟಿ ನಮ್ಮ ರಾಜ್ಯದಲ್ಲಿ ಜನಸಂಖ್ಯೆ ಇರತಕ್ಕಂಥದ್ದು. ಪ್ರತಿಯೊಬ್ಬರ ಮೇಲೆ 1.25 ಲಕ್ಷ ಸಾಲ ಇದೆ. ಇವತ್ತು 4.25 ಲಕ್ಷ ಕೋಟಿ 1000 ಕೋಟಿ ಇವತ್ತು ಸಾಲ ಬಡ್ಜೆಟ್ ಮಂಡನೆ ಮಾಡಿದೆ. ಬಹುಶಃ ಜನ ತೀರ್ಮಾನ ಮಾಡ್ತಾರೆ. ಇವತ್ತು ಜನ ಗೊತ್ತಿದೆ ಯಾವ ಕಾಲದಲ್ಲಿ ಯಾರು ಎಷ್ಟೆಷ್ಟು ಸಾಲ ಮಾಡಿದ್ದಾರೆ,
ಏನೇನು ಅಭಿವೃದ್ಧಿ ಕೆಲಸಗಳಾಗಿದೆ ಅಂತೇಳಿ 11ನೇ ತಾರೀಕಿಗೆ ಇಂಥ ಅಂಕಿಅಂಶಗಳ ಸಮೇತ ನಾನು ನೀಡ್ತೀನಿ. ಜನರಿಗೆ ಹೋಗ್ಬೇಕಿಲ್ಲ. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಅದನ್ನು ಜನರ ಮುಂದೆ ಮುಟ್ಟಿಸುವಂತ ಕೆಲಸ ನಾವು ಕಿರುಪತ್ರದ ಮೂಲಕ ಹ್ಯಾಂಡ್ ಬಿಲ್ ಹೊಡಿಸಿ ಪಾರ್ಟಿನೇ ಕೊಡುತ್ತದೆ. ಅದನ್ನು ನಾವೆಲ್ಲ ಕೂಡ ಮನೆ ಮನೆಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕಾಗಿದೆ. ಇವತ್ತು ಚುನಾವಣೆ ಬರಬೇಕು, GBA ಬರ್ತಾ ಇದೆ, ನಮ್ಮ ಶಕ್ತಿಯ ಬಲವರ್ಧನೆ ಆಗಬೇಕು, ನಮ್ಮ ಶಕ್ತಿಯ ಸಂಘಟನೆ ಆಗಬೇಕು, ಪಕ್ಷದ ಸಂಘಟನೆ ಆಗಬೇಕು ಅಂತೇಳಿ ನಾವೆಲ್ಲ ಕೂಡ ಹೊರಟಿದ್ವಿ. ಹೌದು, ಬೆಂಗಳೂರು ನಗರದಲ್ಲಿ 50ಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಇರತಕ್ಕಂಥ ಅನ್ಯ ರಾಜ್ಯದವರು, ಇಲ್ಲಿ ಅನ್ಯ ಭಾಷೆಯವರು ಇರತಕ್ಕಂಥದ್ದು. ನಾವು ಹಿಂದಿನ ದೇವೇಗೌಡರ ಕಾಲದಲ್ಲಿ ಅವರು ಏನು ಕಾರ್ಯಕ್ರಮ ಕೊಟ್ಟಿದ್ರು, ಅವರ ಅವಧಿಯಲ್ಲಿ ಅವರು ಏನು ಕೆಲಸ ಮಾಡಿದ್ರು ಅನ್ನೋದನ್ನ ಯಾರಿಗೂ ನೆನಪಿರಲ್ಲ. ಆವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಡಿಜಿಟಲ್ ಯುಗ ಇರಲಿಲ್ಲ. ಇವತ್ತು ಅಂಗೈಯಲ್ಲಿ ಪ್ರಪಂಚ ನೋಡು, ಒಂದು ಮೊಬೈಲ್ ಫೋನಲ್ಲಿ ಎಲ್ಲವನ್ನು ನೋಡುವಂತ ಅವಕಾಶ ಇವತ್ತಿದೆ. ಆದರೆ ಆವತ್ತಿರಲಿಲ್ಲ. ಅದಕ್ಕೋಸ್ಕರ ನಾವು ರೀಕಾಲ್ ಮಾಡಬೇಕಾಗಿದೆ. ಮೆಮೊರಿ ಪವರ್ ಕಮ್ಮಿ ಇರಬೇಡ್ರಿ ನಮಗೆಲ್ಲ. 3 ದಿವಸ ಹಿಂದೆ ಸಾಯಂಕಾಲ ಪ್ರಸಾದ್ ನೀವು ಏನು ಊಟ ಮಾಡಿದ್ರಿ? ಬಹುಶಃ ಅವ್ರು ಗೊತ್ತಿರ್ಬೋದೇನೋ, ಬಟ್ ನನಗಂತ ಗೊತ್ತಿರಲಿಲ್ಲ. ಅವ್ರು ಬುದ್ಧಿವಂತರು. ಹಾಗೆ ಜನಕ್ಕೆ ಮೆಮೊರಿ ಪವರ್ ಕಮ್ಮಿ ಇರೋದ್ರಿಂದ ನಾವು ಎಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಬೇಕು. ಇವೆಲ್ಲ ಫೋನ್ ಇರುತ್ತೆ, ಕನಿಷ್ಠ ಒಂದು 100 ಜನಕ್ಕೆ ನೀವು ಸೆಂಡ್ ಮಾಡೋಕ್ಕಾಗಲ್ವಾ? 100 ಜನಕ್ಕೆ ಶೇರ್ ಮಾಡಬೇಕು. ಶೇರ್ ಮಾಡಿ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಬೆಂಗಳೂರು ನಗರಕ್ಕೆ ನಾವು ವಿಶೇಷವಾಗಿ 5 GBA ಬೆಂಗಳೂರು ನಾರ್ತ್, ಸೌತ್, ಸೆಂಟ್ರಲ್, ಈಸ್ಟ್, ವೆಸ್ಟ್ 5 ಕಾರ್ಪೊರೇಷನ್ಗಳ ಅಧ್ಯಕ್ಷರನ್ನ ಕೂಡ ಘೋಷಣೆ ಮಾಡಿದ್ದಾರೆ. 5 ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ವಾರ್ಡ್ಗಳು 369 ವಾರ್ಡ್ಗಳು ಎಲ್ಲ ಕಡೆ ಕೂಡ ಸಭೆ ಮಾಡಿ 11ನೇ ತಾರೀಕು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ವರಿಷ್ಠರ ಒಂದು ಸಂಕಲ್ಪ ಇದೆ. ವೇದಿಕೆ ಮೇಲಿರುವ ನಮ್ಮೆಲ್ಲ ನಾಯಕರಾದಂಥ ಶರವಣ ಸಾಹೇಬ್ರೆ, ರಾಜಣ್ಣ ಅವರೇ, ನಾರಾಯಣ ಸ್ವಾಮಿ ಅವರೇ, ನಮ್ಮ ಸುಮಿತ್ರಾ ಮೇಡಮ್ ಅವರೇ, ಸಿದ್ದೇಗೌಡರೆ, ಉಮೇಶ್ ಅವರೇ, ಮತ್ತು ಪ್ರಸಾದ್ ಅವರೇ, ಅಜಯ್ ಮತ್ತು ರವಿ ಅವರು, ಮತ್ತು ನಮ್ಮ ವೆಂಕಟೇಶ್ ಅವರು, ಮಂಜು, ಆನಂದ್ ಅವರು, ಮತ್ತು ನಮ್ಮ ಸ್ನೇಹಿತರೆಲ್ಲರಿಗೂ ವಂದಿಸ್ತಾ, ಮೊದಲನೇದಾಗಿ ಇವತ್ತು ನಮ್ಮ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮೂಡ್ಬಿಡ್ಬೇಕಾದ್ರೆ ರೂವಾರಿಗಳಾದಂಥ ನಮ್ಮ ಉಮೇಶ್ ಅವರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳ್ತಾ, ಈಗ ನಾವು ಏನು ಸೇರಿದ್ದೀವಿ ಅಂದರೆ ಇಲ್ಲಿ ಪ್ರಪ್ರಥಮವಾಗಿ ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ನಡೀಬೇಕು ಅಂತ ಹೇಳಿ ನಮ್ಮ ಪಕ್ಷದ ಆದೇಶದ ಅನ್ವಯ ಒಂದು ಪ್ರತಿ ವಾರ್ಡ್ನಲ್ಲೂ ಮೀಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ರೆಡಿ ಇದು 5ನೇ ಮೀಟಿಂಗ್ ಆಗ್ತಾ ಇದೆ. ಈ ಮೀಟಿಂಗ್ ಉದ್ದೇಶ ಏನು ಅಂದರೆ ನಮ್ಮ ಪಕ್ಷದ ಸಂಘಟನೆ ಬಲವರ್ಧನೆ ನಮಗೆ ಅತ್ಯವಶ್ಯಕವಾಗಿದೆ. ಏಕೆಂದರೆ ಈ ಭಾಗದಲ್ಲೆಲ್ಲ ನಮ್ಮ ಪಕ್ಷ ನಾವು 2ನೇ ಸ್ಥಾನದಲ್ಲಿದ್ದೀವಿ. ನಾವು ಇನ್ನು ಮುಂದಿನ 3 ಎಲೆಕ್ಷನ್ಗಳಲ್ಲಿ ಮೊದಲನೇ ತಾರೀಕು ಬರಬೇಕು ಅನ್ನೋದು ನಮ್ಮೆಲ್ಲರ ಮಾದಾಸೆ. ಈಗ ಅನೇಕರು ಈಗ ಆಲ್ರೆಡಿ ಮಾತಾಡಿದವರೆಲ್ಲ ದೇವೇಗೌಡರ ಸಾಧನೆ ಮತ್ತು ನಮ್ಮ ಕುಮಾರಣ್ಣವರ ಕೊಡುಗೆಗಳು ಏನಿದೆ ಅದನ್ನು ಕುಲಂಕುಷವಾಗಿ ಹೇಳಿದ್ದಾರೆ. ನಮಗೆ ಇನ್ನು ಏನು ಮಾಡಬೇಕು ಅನ್ನೋದು ನಮ್ಮ ಬಯಕೆ ಏನಂದರೆ, ಈಗ ಒಬ್ಬ ಬಡವ ಒಂದು ಸೈಟ್ ತೊಗೊಂಡಿದ್ದಾನೆ ಅಂದರೆ 30-40 ರವೀಂದ್ರ ಸೈಟ್ ತೊಗೊಂಡಿದ್ರೆ ಇವತ್ತು ಅವ್ನು ಮಾರೋಕ್ಕಾಗ್ತಾ ಇಲ್ಲ. ಅದು ನಮ್ಮ ಏನು ಮುಂದಕ್ಕೆ ಟ್ರಾನ್ಸಾಕ್ಷನ್ನೇ ಮಾಡೋಕ್ಕಾಗ್ತಾ ಇಲ್ಲ. ಆ ರೀತಿ ಪರಿಸ್ಥಿತಿಗೆ ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತೆ ಮನೆಗಳು ಕಟ್ಬಿಟ್ಟವ್ರು ಸುಮಾರು 8ರಿಂದ 12 ಲಕ್ಷ ಜನ ಮನೆ ಕಟ್ಟಿದರೆ ಅವ್ರಿಗೆ ಕರೆಂಟ್ ಕೊಡ್ತಾ ಇಲ್ಲ ಗೌರ್ಮೆಂಟಿಂದ. ಎಷ್ಟು ಕಷ್ಟ ಆಗಿದೆ ಅಂದರೆ ಬಡ ಜನಗಳಿಗೆ, ಮಿಡ್ಲ್ ಕ್ಲಾಸ್ ಜನಕ್ಕೆ ತುಂಬ ಕಷ್ಟ ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಸರ್ಕಾರಕ್ಕೆ ಸುಮಾರು ಬಾರಿ ಎಲ್ಲ ನಮ್ಮ ನಾಯಕರು ಸಹ ತಿರುಗಿ ಹೇಳ್ತಾ ಇದ್ದಾರೆ. ಆದರೆ ಅದನ್ನ ಯಾವುದೂ ಅವರು ಕನ್ಸಿಡರೇಷನ್ ಮಾಡ್ತಾ ಇಲ್ಲ. ಇದೆಲ್ಲ ಇದರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿ ಸಂಘಟಿತರಾಗಿ ಇದ್ರ ವಿರುದ್ಧ ಹೋರಾಟ ಮಾಡೋದು ಮುಂದಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಹಾಗೆ ನಮ್ಮ ಪಕ್ಷ 25 ವರ್ಷಗಳನ್ನ ಪೂರೈಸಿದೆ. ಸೊ ಹಾಗಾಗಿ ಬೆಳ್ಳಿ ಹಬ್ಬ ಆಚರಣೆಯನ್ನ ನಮ್ಮ ಮಹಾನ್ ನಾಯಕರಾದಂಥ ದೇವೇಗೌಡರ ಮಹಾದಾಸೆ ಏನಪ್ಪ ಅಂದರೆ, ಈಗ ಆಲ್ರೆಡಿ ಹಾಸನದಲ್ಲಿ ಕಾರ್ಯಕ್ರಮ ಮಾಡಿದ್ರು, ತುಂಬ ಅದ್ದೂರಿ ಕಾರ್ಯಕ್ರಮ ಆಯಿತು. ಅದೇ ಥರ ಬಿಜಾಪುರದಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ ಕಾರ್ಯಕ್ರಮ. ಇದನ್ನ ಬೆಂಗಳೂರಿನಲ್ಲಿ ಮಾಡಿ ನಾವು 28 ಕಾನ್ಸ್ಟಿಟ್ಯೂನ್ಸಿಲೂ ಸಹ ಸುಮಾರು 1 ಲಕ್ಷ ಜನಗಳನ್ನು ಸೇರಿಸಿ
ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಳ್ಬೇಕಾದ್ದು ನಮ್ಮೆಲ್ಲ ಕಾರ್ಯಕರ್ತರ ಕರ್ತವ್ಯ ಆಗಿದೆ. ಯಾಕೆಂದ್ರೆ ಅವ್ರದ್ದು ಒಂದು ಮಹಾದಾಸೆ, ಈ ತರ ನಮ್ಮ ಪಕ್ಷ ಈ ರೀತಿಯಾಗಿ ಇಷ್ಟು ಜನಗಳನ್ನ ಸೇರಿಸಿ ಮಾಡಿದಾಗ ಒಂದು ಮೆಸೇಜ್ ಹೋಗುತ್ತೆ, ನಮ್ಮ ಇಡೀ ರಾಜ್ಯಕ್ಕೆ ಮೆಸೇಜ್ ಹೋಗುತ್ತೆ. ನಮ್ಮ ಪಕ್ಷ ಬಲವರ್ಧನೆ ಆಗಿದೆ, ಎಲ್ಲಾ ರೀತಿಯಲ್ಲೂ ನಾವು ಸಂತುಷ್ಟರಿದ್ದೀವಿ, ಏನೇ ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದನ್ನ ಒಂದು ನಮ್ಮ ಈ ಕಾರ್ಯಕ್ರಮದ ಮುಖೇನ ಮೆಸೇಜ್ ಕೊಡೋದು ನಮ್ಮ ದೊಡ್ಡವರ ಆಸೆ ಆಗಿದೆ. ಹಾಗಾಗಿ ನೀವೆಲ್ಲರೂ ಅವತ್ತು 11ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮ ಸ್ನೇಹಿತರು ರಿಲೇಷನ್ ಯಾರೇ 5-5 ಜನ 10 ಜನ ಸೇರಿಸಿದ್ರು ಇಲ್ಲಿ ಸೇರಿದ ನಂತರ ಒಂದು 2,000 ಜನ ಮಾಡ್ಬೋದು, ಇದೇ ದೊಡ್ಡ ವಿಚಾರ ಅಲ್ಲ. ಹಾಗಾಗಿ 28 MLA ಕಾನ್ಸ್ಟಿಟ್ಯೂಷನ್ ಸುಮಾರು 1 ಲಕ್ಷ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಅದಕ್ಕೆಲ್ಲ ನಮ್ಮ ಶರವಣ ಸಾಹೇಬರು ಎಲ್ಲ ಮಹಾನ್ ನಾಯಕರುಗಳೆಲ್ಲ ಭಾರಿ ಕೊಡುಗೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಪ್ರತಿ ವಾರ್ಡ್ನಲ್ಲೂ ನಮ್ಮ ಏನು ನಮ್ಮ ಪಕ್ಷ ಸಂಘಟನೆ ವಿಚಾರವಾಗಿ ನಾವೇನ್ ಮಾಡ್ಬೇಕು, ಇವಾಗ ನೆಕ್ಸ್ಟ್ ದಿನಗಳಲ್ಲಿ ಎಲೆಕ್ಷನ್ ಬರುತ್ತಾ ಬಿಡುತ್ತಂತ ಗೊತ್ತಿಲ್ಲ, ಆದ್ರೆ BL1 BL2 ಮಾಡಬೇಕು. ಯಾರು ಕ್ಯಾಂಡಿಡೇಟ್ ಆಗ್ತೀನಿ ಅನ್ನೋದೆಲ್ಲ ದಯವಿಟ್ಟು 2,000 ಜನ ಮೆಂಬರ್ಶಿಪ್ ಮಾಡಿಸ್ಬೇಕು. ನಮ್ಮ ಪಕ್ಷದ ಏನು ಸಿದ್ಧಾಂತ ಇದೆ ಅದಕ್ಕೆ ಬದ್ಧರಾಗಬೇಕು ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ KD, ಜೈ ಕರ್ನಾಟಕ. ಹೆಚ್ಚಿನ ನಾಯಕರಾದ ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ನಮ್ಮ JDS ಪಕ್ಷದ ಮುಖಂಡರು, ನೆರವಣ್ಣವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ವಸತಿ ವೆಂಕಟಪುರ ಈ ಕಾರ್ಯಕ್ರಮದ ರೂವಾರಿ ಉಮೇಶ್ ಅವರಿಗೆ ಹಾಗೂ ಪ್ರಸಾದ್ ಅವರು, ನಮ್ಮ ಅಚ್ಚುಮೆಚ್ಚಿನ ಸ್ನೇಹಿತರು, ಹಾಗೆ ಸುಮಿತ್ರಾ ಮೇಡಮ್, ಸಿದ್ದೇಗೌಡರು, ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲರೂ, ವೆಂಕಟೇಶ್, ನಮ್ಮ ಯೂತ್ ಪ್ರೆಸಿಡೆಂಟ್ ಅವರು, ಮಂಜಣ್ಣ, ಹಾಗೆ ಎಲ್ಲ ಪ್ರಮುಖ ನಮ್ಮ ಪಕ್ಷದ ನಾಯಕರು. ಇವತ್ತು ಇಲ್ಲೆಲ್ಲ ಸೇರಿರುವಂಥವರು ಬಹಳ ವರ್ಷದಿಂದ ಪಕ್ಷದ ಜೊತೆ ಒಡನಾಟ, ಸಂಪರ್ಕ ಮತ್ತು ಪಕ್ಷಕ್ಕಾಗಿ ದುಡಿಯುವಂಥವರು 90% ಎಲ್ಲ ಕಾಣ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮೊದಲಿಂದಲೂ ಪಕ್ಷದ ಯಾವುದೇ ಕರೆ ಬಂದಾಗ ತಾವೆಲ್ಲರೂ ಭಾಗವಹಿಸಿ ಸ್ಪಂದಿಸಿ ಇಲ್ಲಿ ಪಕ್ಷ ಕಟ್ಟಲಿಕ್ಕೆ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸುತ್ತಾ, ಇವತ್ತಿನ ಸಭೆ ಪ್ರಮುಖವಾಗಿ 11ನೇ ತಾರೀಕು ಏನು ಕೋಮಘಟ್ಟದಲ್ಲಿ ಒಂದು ಬೃಹತ್ ಸಮಾವೇಶ ನಡೆಸುವಂಥ ಕಾರ್ಯಕ್ರಮವನ್ನು ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ದೇವೇಗೌಡರ ಕರೆ ಮೇರೆಗೆ ಒಂದು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಮತ್ತು ಉತ್ತರ ಕರ್ನಾಟಕ ಮತ್ತು ಶಿವಮೊಗ್ಗ ಹೀಗೆ ಅನೇಕ ಭಾಗಗಳಲ್ಲಿ ಲಕ್ಷಾಂತರ ಜನ ಸೇರಿ ಈ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಇವಾಗ ಬೆಂಗಳೂರು ನಗರದ ಕಾರ್ಯಕರ್ತರು, ಮುಖಂಡರುಗಳು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ಮತ್ತು ವಿಧಾನಸಭೆಯ ಮುಖಂಡರು ಮತ್ತು ನಮ್ಮ ಪಕ್ಷದ ವರಿಷ್ಠರು ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ದರಿಂದ ಏಪ್ರಿಲ್ 11ನೇ ತಾರೀಕು ಕೋಮಘಟ್ಟದಲ್ಲಿ ನಡೆಯುವಂಥ ಆ ಕಾರ್ಯಕ್ರಮಕ್ಕೆ ನಾವು ಸಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ 1 ಲಕ್ಷ ಸೇರಿಸಿರ್ಬೇಕಾದ್ರೆ ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರ ಇರುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪಕ್ಷದ ಬಗ್ಗೆ, ದೇವೇಗೌಡರ ಬಗ್ಗೆ ಅಭಿಮಾನ ಇರುವಂಥವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಮ್ಮ ವಿನಂತಿ. ಸಿದ್ದೇಗೌಡರು ನಮಸ್ಕಾರ. 2 ಮಾತು. ಬಹಳ ಖುಷಿಯಾಗುತ್ತೆ. ಅಜಯ್ ಅವರು ಬಂದಿದ್ದಾರೆ, ಬಸವನಗುಡಿ ವಾರ್ಡ್ ಅಧ್ಯಕ್ಷರು, ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ಬಹಳ ಖುಷಿಯಾಗುತ್ತೆ. ಉತ್ತಮ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸತಕ್ಕಂತಹ ನಾಗರಿಕರು ಸೇರಿದಂತಹ ಇವತ್ತಿನ ಸಭೆ ನೋಡಿದ್ರೆ ಹೇಳಬಹುದು ಖಂಡಿತವಾಗಲು. ಶ್ರೀನಿವಾಸ ನಗರ, ಅಶೋಕ್ ನಗರ ವಾರ್ಡ್ನ JDS ಪಕ್ಷದ ಈ ಕಾರ್ಯಕ್ರಮದ ಸಭೆಯಲ್ಲಿ ವೇದಿಕೆ ಮೇಲಿರತಕ್ಕಂತಹ ನಮ್ಮ ನಾಯಕರಾದ ವಿಧಾನ ಪರಿಷತ್ ಸದಸ್ಯರಾದ TA ಶರವಣರೊಂದಿಗೆ ನಮ್ಮ ಬಸವನಗುಡಿಯ JDS ಪಕ್ಷದ ಅಧ್ಯಕ್ಷರಾದ ಹನುಮಂತೇಗೌಡರು, ಮಾಜಿ ಅಧ್ಯಕ್ಷರಾದ ರಾಜೂರವರು, ಕಾರ್ಯಾಧ್ಯಕ್ಷರಾದ ನಾರಾಯಣ ಸ್ವಾಮಿಯವರೊಂದಿಗೆ ಅಧ್ಯಕ್ಷರಾದ ಸುಮಿತ್ರಾರವರು, ನಮ್ಮ ನೆಚ್ಚಿನ ಸ್ನೇಹಿತರು, ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡತಕ್ಕಂತಹ ರಾಜ್ಯ ಉಪಾಧ್ಯಕ್ಷರಾದ ಉಮೇಶ್ ಅವರೊಂದಿಗೆ
ವಿಜೇಂದ್ರ ಇದ್ದಾರೆ, ಅಜಯ್ ಇದ್ದಾರೆ, ವೆಂಕಟೇಶ್, ವಿದ್ಯಾರ್ಥಿ ಜನತಾದಳದ ಅಧ್ಯಕ್ಷರಾದ ಮಂಜೂರ್ ಅವರು, ಇನ್ನಿತರ ಸ್ನೇಹಿತರಿದ್ದಾರೆ. ಉಮೇಶ್ ಅವರು ತಾನೇ ಹೇಳಿದ್ರು, ನಾರಾಯಣ ಸ್ವಾಮಿಗಳು ಕೊನೆ ಕೊಟ್ಟಿದ್ರೆ ಸರಿ ಇತ್ತು ಭಾಷಣ ಮಾಡೋಕ್ಕೆ, ಎಲ್ಲ ಅವರೇ ಹೇಳ್ಬಿಟ್ರು ಅಂತ ಹೇಳಿದ್ರು. ಇಲ್ಲಿ ಪಕ್ಷ ಮಾಡತಕ್ಕಂಥ ಸಾಧನೆಗಳು ಅನೇಕ, ನಮ್ಮ ನಾಯಕರುಗಳು ಮಾಡತಕ್ಕಂಥ ಸಾಧನೆಗಳು ಸಹ ಅನೇಕ. ಎಷ್ಟೋ ಪಕ್ಷ ಮಾಡತಕ್ಕಂಥ ಸಾಧನೆಗಳು ನಾರಾಯಣ ಸ್ವಾಮಿ ಅವರು ಹೇಳಿದಂಗೆ ಸಾರ್ವಜನಿಕರಿಗೆ ಗೊತ್ತೇ ಇರೋದಿಲ್ಲ. ದೇವೇಗೌಡರು 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ರು. ಮೊಟ್ಟ ಮೊದಲ ಬಾರಿಗೆ ನಮ್ಮ ಸುಮಿತ್ರಾ ಮೇಡಮ್ ಹೇಳಿದಂಗೆ 33% ಮಹಿಳೆಯರಿಗೆ ಏನಾದರೂ ರಿಸರ್ವೇಶನ್ ಕೊಟ್ಟಿದ್ರೆ ಅದು ಏಕೈಕವಾಗಿ ತೀರ್ಮಾನ ತಗೊಂಡು ಗಂಡಂದೇ ದೇವೇಗೌಡರು ಮಾತ್ರ. ರಾಷ್ಟ್ರೀಯ ಕೃಷಿ ನೀತಿಯನ್ನು ರೂಪಿಸಿದವರು ದೇವೇಗೌಡರು. ಇವತ್ತು ದೇವನಹಳ್ಳಿ ಏರ್ಪೋರ್ಟ್ ನ ಮಂಜೂರು ಮಾಡಿದವರು ದೇವೇಗೌಡರು. ರೈಲ್ವೆ ವಲಯನ್ನ ಬೆಂಗಳೂರಿಗೆ ತಂದವರು ದೇವೇಗೌಡರು. ರಸ್ತೆ ಸಾರಿಗೆ ರಿಂಗ್ ರೋಡ್ ಮಾಡಿದವರು ದೇವೇಗೌಡರು. ನಾರಾಯಣಸ್ವಾಮಿ ಹೇಳಿದಂಗೆ ಆ ಡಿಫೆನ್ಸ್ ಲ್ಯಾಂಡ್ ಅವ್ರು ಪ್ರಧಾನಮಂತ್ರಿ ಆಗಿಲ್ಲ ಅಂದ್ರೆ ಬಿಡಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಾನೂನು ಆಗಿದೆ, ಡಿಫೆನ್ಸ್ ಅವ್ರ ಪರವಾಗಿ ಅವರ ಒಪ್ಪಿಗೆ ಇಲ್ಲದೆ ಯಾವುದೇ ಕಾರಣಕ್ಕೂ ನಾವು ಅಕ್ವೈರ್ ಮಾಡೋ ಹಾಗಿಲ್ಲ. ದೇವೇಗೌಡರು ಮನವೊಲಿಸಿ ಪ್ರಧಾನಮಂತ್ರಿ ಆಗಿದ್ದಾಗ ಡಿಫೆನ್ಸ್ ಲ್ಯಾಂಡ್ ಬಿಟ್ಕೊಟ್ರು. ಹಾಗಾಗಿ ಇವತ್ತು ರಿಂಗ್ ರೋಡ್ ಆಗಿದೆ. ಹನಿ ನೀರಾವರಿ ಯೋಜನೆಗೆ 90% ಸಬ್ಸಿಡಿ ಕೊಟ್ಟವರು ದೇವೇಗೌಡರು. ಎಷ್ಟೋ ಕೆಲಸವನ್ನು ಮಾಡಿದ್ದಾರೆ. ಯಾವುದೋ ಬೇರೆ ಪಕ್ಷದವರು ITBT ಕೊಡುಗೆನ ಕೊಟ್ಟಿದ್ದು ನಮ್ಮ ಪಕ್ಷ ಅಂತ ಹೈಜಾಕ್ ಮಾಡಿದ್ರು. ಸತ್ಯವನ್ನು ಹೇಳಬೇಕು ಅಂತಂದ್ರೆ ITBT ಕರ್ನಾಟಕಕ್ಕೆ ತಂದಂತದವರು ದೇವೇಗೌಡರು. IT ವಲಯಕ್ಕೆ 10 ವರ್ಷಗಳ ಕಾಲ ತೆರಿಗೆ ವಿನಾಯಿತಿ ಟ್ಯಾಕ್ಸ್ಗೆ ಹಾಲಿಡೆಯನ್ನು ಕೊಟ್ಟವರು ದೇವೇಗೌಡರು. ಹಾಗಾಗಿ ರಾಷ್ಟ್ರೀಯ ಹಣಕಾಸು ನೀತಿಯೊಂದಿಗೆ ITBT ಬೆಂಗಳೂರಿಗೆ ಬಂದದ್ದು ಕಾರಣ ದೇವೇಗೌಡರು. ಎಷ್ಟೋ ಜನಕ್ಕೆ ಇವತ್ತು ಉದ್ಯೋಗಗಳು ಸಿಕ್ಕಿದೆ. ಇವತ್ತು ಅದಕ್ಕೆ ನಾವು ಕೃತಜ್ಞರಾಗಬೇಕು ದೇವೇಗೌಡರು. ನಾರಾಯಣಸ್ವಾಮಿ ಹೇಳಿದಂಗೆ ಮೆಟ್ರೋ ದೇವೇಗೌಡರು ಮಂಜೂರು ಮಾಡಿ, ಕುಮಾರಣ್ಣಗೆ ಬೆಂಗಳೂರಲ್ಲಿ ಮೆಟ್ರೋನ ಮಂಜೂರು ಮಾಡಿದ್ರು. ಎಷ್ಟು ಸಾರಿಗೆ ಇವತ್ತಿನತಕ್ಕಂತಹ ಈ ಟ್ರಾಫಿಕ್ ಜಾಮ್ ಅಂತ ಏನು ಹೇಳ್ಬೋದು, ರಸ್ತೆ ದಟ್ಟಣೆ. ಇವತ್ತು ಏನಾರ ಮೆಟ್ರೋ ಆಗಿಲ್ಲ ಅಂತಿದ್ರೆ, ಇಲ್ಲ ರಿಂಗ್ ರೋಡ್ ಆಗಿಲ್ಲ ಅಂತಿದ್ರೆ ನೀವು ಲೆಕ್ಕ ಹಾಕಿ ಎಷ್ಟು ಕಷ್ಟ ಆಗ್ತಾ ಇತ್ತು ನಮ್ಗೆ ಅಂತ. ಪಕ್ಷದಲ್ಲಿ ಪ್ರಾಮಾಣಿಕರನ್ನ, ಒಳ್ಳೆಯ ವ್ಯಕ್ತಿಗಳನ್ನ ಗುರುಸತಕ್ಕಂಥ ಮಾಡತಕ್ಕಂಥ ಜನತಾದಳ ಪಕ್ಷ ಅದು ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ಶರಣರನ್ನ ವಿಧಾನ ಪರಿಷತ್ ಸದಸ್ಯರು ಮಾಡೋದಲ್ಲ, ಅದೇ ಒಂದು ದೊಡ್ಡ ಉದಾಹರಣೆ ಅಂತ ಕೂಡ ಹೇಳ್ಬೋದು. ಇವತ್ತಿನ ದಿವಸ ನಾವೆಲ್ಲ ಸೇರಿದ್ದೀವಿ. 11ನೇ ತಾರೀಕು ನಡೆಯತಕ್ಕಂತಹ ಪಕ್ಷದ ಸಮಾವೇಶಕ್ಕೆ ತಾವುಗಳು ತಮ್ಮ ಬಂಧು ಬಳಗವನ್ನ, ಸ್ನೇಹಿತರನ್ನ, ಅನೇಕ ಪಕ್ಷದ ಅಭಿಮಾನಿಗಳನ್ನ ಇಲ್ಲಿ ಇರೋರು ಒಬ್ಬೊಬ್ರು 10 ಜನ ಕರ್ಕೊಂಡ್ಬಂದ್ರೆ 2,000ಕ್ಕೂ ಅಧಿಕವಾಗಿ ಮೀರೋದ್ರಲ್ಲಿ ಯಾವುದೇ ಅನುಮಾನ ಇರಲ್ಲ. ಯಶಸ್ವಿ ಆಗಬೇಕು ಸಮಾವೇಶ ಯಶಸ್ವಿ ಆದರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ನನಗೆ ನೋಡಿ ಖುಷಿ ಆಗ್ತದೆ. ಏನಕ್ಕೆ ಅಂದರೆ ನನಗೆ ಉಮೇಶ್ ಸರ್ ಫೋನ್ ಮಾಡಿದ್ರು ಸಾಯಂಕಾಲ, ನಾವು ವಾರ್ಡಿಂದ ಲೇಡೀಸೇ ಇಲ್ಲಮ್ಮ, ಬರೀ ಜೆಂಟ್ಸೇ ಜಾಸ್ತಿ ಅಂದರು. ಇಲ್ಲೆಲ್ಲರೂ ಜೆಂಟ್ಸ್ ಜಾಸ್ತಿ ಇದ್ದಾರೆ, ಲೇಡೀಸ್ ಜಾಸ್ತಿ ಇದ್ದಾರೋ? ಲೇಡೀಸೇ ಜಾಸ್ತಿ ಇದ್ದಾರಲ್ವಾ? ಲೇಡೀಸ್ ಜಾಸ್ತಿ ಇರೋಕ್ಕೆ ಕಾರಣ ನಮ್ಮ ದೇವೇಗೌಡರು 33% ಕೊಟ್ಟರು. ಇನ್ಯಾ ಸರ್ಕಾರನೂ ಕೊಟ್ಟಿಲ್ಲ. ನಮ್ಮಪ್ಪನೇ ದೇವೇಗೌಡ್ರೆ 33% ನಮ್ಮ ಲೇಡೀಸ್ ಕೊಟ್ರು. ಇವತ್ತು ನಾನು ಸಹ ಈ ಇಷ್ಟು ಜನ ಜೆಂಟ್ಸ್ ಮುಂದೆ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದೀನಿ ಅನ್ನೋ ಕಾರಣ ನಮ್ಮ ದೇವೇಗೌಡರು ಹೆಣ್ಮಕ್ಳಿಗೆ ಪ್ರಾಧಾನ್ಯತೆಯನ್ನು ಕೊಡಿ, ಹೆಣ್ಮಕ್ಳು ಸಹ ಅವಕಾಶ ಕೊಡಿ ಅಂತ ಹೇಳಿದ್ರು. ಅದೇ ರೀತಿ ಈ ಸರಿ BBMP ಎಲೆಕ್ಷನ್ ಗೊತ್ತಾ ನಿಮಗೆ, ಹೆಚ್ಚಿನದಾಗಿ ಮಹಿಳೆಯರಿಗೆ ಅವಕಾಶ ಸಿಗ್ತದೆ. ಅದು ನಮ್ಮ ಪುಣ್ಯ. ಅದೇ ರೀತಿ ಇದಕ್ಕೆಲ್ಲ ನಮ್ಮ ಕಾರಣ ನಮ್ಮ ದೇವೇಗೌಡ ನಮ್ಮ. ಅದೇ ರೀತಿ ಈ ಸರಿ 11ನೇ ತಾರೀಕು ನಮ್ಮ ಬೆಳ್ಳಿಯ ಹಬ್ಬ, ನಮ್ಮ JDS ಬೆಳ್ಳಿಯ ಹಬ್ಬ ರಥ ಮಹೋತ್ಸವ. ದಯಮಾಡಿ ನಾವು ಜೆಂಟ್ಸ್ಗಿಂತ ಏನು ಕಡಿಮೆ ಇಲ್ಲ ಅಂದ್ಬಿಟ್ಟು ನಾವು ಲೇಡೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತೀವಿ.
ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ದಿನದಲ್ಲಿ ಆದೇಶ ಮಾಡಿ ಪಕ್ಷದ ಆದೇಶನ ಪಾಲನೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಸಹಕರಿಸಿ ಎಲ್ಲ ಬಹಳ ಒಂದು ಅದ್ಭುತವಾದ ಒಂದು ಕಡಿಮೆ ಅವಧಿಯಲ್ಲಿ ಸಭೆ ನಡೆದಿದೆ. ಅದಕ್ಕೆ ನಿಮ್ಮೆಲ್ಲರಿಗೂ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೆ ನಮ್ಮ ಏನು 11ನೇ ತಾರೀಕು ಸಭೆ ಇದೆ, ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ಸಭೆಗೆ ಪಕ್ಷದ ವತಿಯಿಂದ ಎಲ್ಲ ವಾರ್ಡ್ಗಳು ಅವರು ಎಷ್ಟೆಷ್ಟು ಬಸ್ಗಳು ಕೇಳ್ತಾರೆ ಅದನ್ನು ಬಸ್ಗಳು ವ್ಯವಸ್ಥೆ ಮಾಡಿದೆ. ಮತ್ತೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥಿತವಾಗಿ ಪಕ್ಷ ಮಾಡಿದೆ. ನಾವೆಲ್ಲರೂ ಅದನ್ನು ಸದುಪಯೋಗ ಪಡಿಸಿಕೊಂಡು ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಬೇಕು ಅಂತೇಳಿ ತಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ಪ್ರಾರ್ಥನೆ ಮಾಡ್ತಾ ಈ ದಿನ ನಮ್ಮ ಡಾಕ್ಟರ್ ಮಹೇಶ್ ಕುಮಾರ್ ಅವರು ಒಂದು ಸಣ್ಣ ಲಘು ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಬಂದಿರುವ ಎಲ್ಲ ಮತದಾರ ಬಂಧುಗಳು ಹಾಗೂ ಕಾರ್ಯಕರ್ತ ಬಂಧುಗಳು ಅದನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತೇಳಿ ತುಂಬ ಹೃದಯದಿಂದ ತಮಗೆ ಮತ್ತೊಮ್ಮೆ ಕೋರ್ಕೊಂಡು ಈ ಸಭೆ ಯಶಸ್ವಿಯಾಗಲು ಸಾಕಂತ ನಮ್ಮ ಎಲ್ಲ ಪಕ್ಷದ ಬಸವನಗುಡಿ ಎಲ್ಲ ಮುಖಂಡರಿಗೂ ಧನ್ಯವಾದ ಹೇಳ್ತಾರೆ. ಜೆಡಿಎಸ್ ಪಕ್ಷದ ವತಿಯಿಂದ 28 ವಿಧಾನಸಭಾ ಕ್ಷೇತ್ರಗಳ ಒಂದು ಕಾರ್ಯಕರ್ತರ ಸಭೆಯನ್ನು ಎಲ್ಲ ಕಡೆ ಕೂಡ ಕ್ಷೇತ್ರವಾರು ವಾರ್ಡ್ವಾರು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ವರಿಷ್ಠ ಒಂದು ಆದೇಶ ಇತ್ತು. ಅದರ ಪ್ರಕಾರ ಇವತ್ತು ಬಸವನಗುಡಿಯಲ್ಲಿ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಪಕ್ಷ ಪ್ರಾರಂಭವಾಗಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಶುಭ ಸಂದರ್ಭದಲ್ಲಿ ಬರೋವಾರ 11ನೇ ತಾರೀಕು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಮ್ಮಘಟ್ಟ ಕಾಲೇಜು ಮೈದಾನದಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರಾದಂಥ ಕುಮಾರಣ್ಣವರ ನಾಯಕತ್ವದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಸಾರಥ್ಯದಲ್ಲಿ ಬೆಂಗಳೂರು ನಗರದ 1 ಲಕ್ಷಕ್ಕಿಂತ ಹೆಚ್ಚಿನ ನಮ್ಮ ಪಕ್ಷದ ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತ ಹೇಳಿ ಆಗಲೇ ಏನು ವರಿಷ್ಠರು ಒಂದು ತೀರ್ಮಾನ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಪೂರ್ವಭಾವಿ ಸಭೆಗಳನ್ನು ನಾವು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ದೀವಿ. ಮುಂದಿನ GBA ಚುನಾವಣೆ ಬರೋದ್ರಿಂದ ನಮ್ಮ ಪಕ್ಷದ ಬಲವರ್ಧನೆ ಮತ್ತು ಒಂದು ಸಂಘಟನೆಯನ್ನು ಹೆಚ್ಚೆಚ್ಚು ಮಾಡಿ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಕೂಡ ಅಭಿಲಾಷೆ ಇದೆ. ಅದರ ಪ್ರಕಾರ ನಮ್ಮ ಶಕ್ತಿಯನ್ನು ಇನ್ನಷ್ಟು ಹೆಚ್ಚು ಮಾಡಿಕೊಂಡು ಹೆಚ್ಚೆಚ್ಚು ವಾರ್ಡ್ಗಳನ್ನು ನಮ್ಮ ಪಕ್ಷದ ಉರಿಯಾಳುಗಳು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ 369 ವಾರ್ಡ್ಗಳಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಸಂಘಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚಿನ ಶಕ್ತಿ ತುಂಬಿಸುವಂಥ ಕೆಲಸವನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಅದ್ರ ತಕ್ಕಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಬೆಂಗಳೂರು ನಗರ ಯಾವುದೇ ಥರ ಒಂದು ಅಭಿವೃದ್ಧಿ ಕೆಲಸಗಳಿಲ್ಲದೆ ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ವಿರೋಧಿಸಿ ಇವತ್ತು ಜನ ಭಾಳ ಬೇಸತ್ತಿದ್ದಾರೆ. ಇವತ್ತು ಎಲ್ಲೇ ಹೋದರೂ ಕೂಡ ಯಾವಾಗಪ್ಪ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮನೆಗೆ ಹೋಗುತ್ತೆ ಅಂತೇಳಿ ಇಡೀ ಶಾಪ ಆಗ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ವಿರೋಧ ಪಕ್ಷದ ನಾನು ಕೂಡ ಕೌನ್ಸಿಲಲ್ಲಿ ಉಪನಾಯಕನಾಗಿ ಭಾಳಷ್ಟು ನಾನು ಡಿಬೇಟಲ್ಲಿ ಭಾಗವಹಿಸಿದ್ದೀನಿ. ಈ ಸರ್ಕಾರವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇದನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬಹುಶಃ ಈ ಒಂದು ಸಮಾವೇಶ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ. ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಬೆಳ್ಳಿ ಹಬ್ಬವನ್ನು ನಿಜವಾದ ನಿಮ್ಮ ಮನೆ ಹಬ್ಬ ಅಂತೇಳಿ ಭಾವಿಸಿ ಅದನ್ನು ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ನಿಮ್ಮ ಮಾಧ್ಯಮದ ಮೂಲಕ JDS ಪಕ್ಷದ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಶೋಕ್ ನಗರ ಮತ್ತು ಶ್ರೀನಿವಾಸ ನಗರ ವಾರ್ಡಿನ ಸಭೆ ಇಂದು ಅತ್ಯಂತ ವಿಜೃಂಭಣೆಯಿಂದನೇ ಕಾರ್ಯಕರ್ತರ ಒಂದು ಶಕ್ತಿಯೊಂದಿಗೆ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಟಿ ಎ ಶರವಣರವರು ಆಗಮಿಸಿ ನಮಗೆಲ್ಲರಿಗೂ ಹೆಚ್ಚಿನ ಒಂದು ಪಕ್ಷದ ವತಿಯಿಂದ ಬಲ ತುಂಬುವಂಥ ಒಂದು ಪ್ರೇರದಾಯಕವಾದಂಥ ಶಕ್ತಿಯನ್ನು ನೀಡಿದ್ದಾರೆ. ನಾವೆಲ್ಲರೂ ಸೇರಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳ್ಳಿ ಹಬ್ಬಕ್ಕೆ ನಾವೆಲ್ಲರೂ ಕೈಜೋಡಿಸಿ ಮನವಿ ಮಾಡ್ತೀವಿ. ನಮ್ಮೆಲ್ಲ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋಣ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ JDS ಪಕ್ಷದ ಒಂದು ಧ್ವಜವನ್ನು ಮೇಲೆತ್ತರಕ್ಕೆ ಹಾರಿಸೋಣ ಅಂತ ತಮ್ಮೆಲ್ಲರಿಗೂ ವಿನಂತಿಸುತ್ತೇನೆ. ಧನ್ಯವಾದಗಳು.